ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಘರ್ಷಣೆ ನಡೆದಿದೆ. ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಏನು ಪ್ರತಿಷ್ಠಾಪಿಸಿದಂತಹ ಗಣೇಶನ ಮೂರ್ತಿನ ಗಣೇಶ ವಿಸರ್ಜನೆಗೆಂದು ತೆರಳಿದಂತಹ ವೇಳೆ ಕಲ್ಲು ತೂರಾಟ ನಡೆದಿದೆ. ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ಮಾಡದಂತೆ ಗಲಾಟೆ ನಡೆದಿದ್ದು ಗಣೇಶ ಮೂರ್ತಿಯ ಮೇಲೆ ಕಲ್ಲು ತೂರಿದ್ದಾರೆ ಅನ್ಯ ಕೋಮಿಯ ಯುವಕರು. ಈ ವೇಳೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ವಾಕ್ಸಮರ ನಡೆದಿದ್ದು ತಳ್ಳಾಟ ನೂಕಾಟ, ಕೆಲ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆದಿದೆ. ಈ ವೇಳೆ ಕೆಲವರಿಂದ ಅಲ್ಲಾಹು ಅಕ್ಬರ್ ಘೋಷಣೆ ಕೂಡ ಕೂಗಲಾಗಿದೆ. ಇನ್ನು ಪ್ರತಿಯಾಗಿ ಹಿಂದೂಗಳಿಂದ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಡ ಕೂಗಲಾಗಿದೆ. ಕಲ್ಲು ತೂರಾಟದ ಬಳಿಕ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಕಿಡಿಗೇಡಿಗಳ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿ ಹಿಂದೂಗಳು ಪ್ರತಿಭಟನೆ ಮಾಡಿದ್ದು ಕಳೆದ ವರ್ಷವೂ ಇದೇ ದರ್ಗದ ಮುಂಭಾಗ ನಡೆದಿದ್ದಂತಹ ಗಲಾಟೆ ಗಲಭೆ ಖಂಡಿಸಿ ಇಂದು ನಾಗಮಂಗಲ ಬಂದ್ಗೆ ಕರೆ ನೀಡಿದ್ದು ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ನಾಗಮಂಗಲ ಪಟ್ಟಣಾದ್ಯಂತ ಈಗ ಪೊಲೀಸರ ಸರ್ಪಗಾವಲಿದ್ದು ಮುಂಜಾಗ್ರತಾ ಕ್ರಮವಾಗಿ ನಾಗಮಂಗಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿದೆ. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಘರ್ಷಣೆ ನಡೆದಿದೆ. ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಈ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ವಿಸರ್ಜನೆಗೆಂದು ತೆರಳಿದಂತಹ ವೇಳೆ ಕಲ್ಲು ತೂರಾಟ ನಡೆದಿದೆ. ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಮಾಡದಂತೆ ಗಲಾಟೆ ಮಾಡಲಾಗಿದೆ. ಗಣೇಶ ಮೂರ್ತಿಯ ಮೇಲೆ ಅನ್ಯ ಕೋಮಿಯ ಯುವಕರು ಕಲ್ಲು ತೂರಿದ್ದಾರೆ. ಈ ವೇಳೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ವಾಕ್ಸಮರ ನಡೆದಿದ್ದು ತಳ್ಳಾಟ ನೂಕಾಟ, ಕೆಲ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆದಿದೆ. ಈ ವೇಳೆ ಕೆಲವರಿಂದ ಅಲ್ಲಾಹು ಅಕ್ಬರ್ ಘೋಷಣೆಯನ್ನ ಕೂಗಲಾಗಿದ್ದು ಪ್ರತಿಯಾಗಿ ಹಿಂದೂಗಳಿಂದಲೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಕೂಗಲಾಗಿದೆ. ಕಲ್ಲು ತೂರಾಟದ ಬಳಿಕ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ದುಷ್ಕರ್ಮಿಗಳು. ಕಿಡಿಗೇಡಿಗಳ ಕೃತ್ಯದ ವಿರುದ್ಧ ಕ್ರಮವನ್ನು ಆಗ್ರಹಿಸಿ ಹಿಂದೂಗಳು ಪ್ರತಿಭಟನೆಯನ್ನ ಮಾಡಿದ್ದು ಕಳೆದ ವರ್ಷವೂ ಇದೇ ದರ್ಗಾ ಮುಂಭಾಗ ಈ ರೀತಿಯ ಗಲಾಟೆ ನಡೆದಿತ್ತು. ಗಲಭೆಯನ್ನ ಖಂಡಿಸಿ ಇಂದು ನಾಗಮಂಗಲ ಬಂದ್ಗೆ ಕರೆ ನೀಡಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಾಗಮಂಗಲದ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಿದೆ. ನಾಗಮಂಗಲ ಪಟ್ಟಣಾದ್ಯಂತ ಪೊಲೀಸರು ಸರ್ಪಗಾವಲನ್ನು ಇರಿಸಿದ್ದು ಮುಂಜಾಗ್ರತಾ ಕ್ರಮವಾಗಿ ನಾಗಮಂಗಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರು ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ವೇಳೆ ಘರ್ಷಣೆ ನಡೆದಿರುವಂಥದ್ದು. ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಈ ರೀತಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ನಡೆದಿದೆ, ಜೊತೆಗೆ ವಾಕ್ಸಮರಗಳು ನಡೆದು ಗಲಾಟೆ ಜೋರಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಮಂಡ್ಯ ಜಿಲ್ಲೆ ಅಂತಂದರೆ ಸಾಕಷ್ಟು ಸೌಹಾರ್ದತೆ ಶಾಂತಿಯುತಕ್ಕೆ ಹೆಸರಾದಂತಹ ಮಂಡ್ಯ ಜಿಲ್ಲೆ. ಹೀಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುಸ್ಲಿಂ ಬಾಂಧವರಿದ್ದರೂ ಕೂಡ ಸಾಕಷ್ಟು ಅನ್ಯೋನ್ಯತೆಯಿಂದ ಬಾಳ್ವೆಯನ್ನು ಮಾಡ್ತಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಕ್ಯಾರಪೇಟೆ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಅಥವಾ ಮಂಡ್ಯ ಟೌನ್ ಇರ್ಬೋದು, ನಾಗಮಂಗಲ ಇರ್ಬೋದು, ಮಳವಳ್ಳಿ ಇರ್ಬೋದು, ಇತರ ಭಾಗಗಳಲ್ಲೂ ಕೂಡ ಅನ್ಯ ಕೋಮಿನ ಸಮುದಾಯದವರ ಜೊತೆ ನಮ್ಮ ಹಿಂದೂ ಬಾಂಧವರು ಸಾಕಷ್ಟು ಆ ಒಂದು ಬಾಂಧವ್ಯದಂತ ಇದ್ದರು. ಆದರೆ ನಾಗಮಂಗಲದಲ್ಲಿ ನಡೆದಂತಹ ಘಟನೆ ಏನಿದೆ, ಇದೊಂದು ಘಟನೆ ಸಾಕಷ್ಟು ರೀತಿಯಾದಂತಹ ಒಂದು ಬೇರೆ ಬೇರೆ ಆಯಾಮಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು. ಬಹಳ ಪ್ರಮುಖವಾಗಿ ನಾಗಮಂಗಲದಲ್ಲಿ ಬದರಿಕೊಪ್ಪಲು ಬರುತ್ತೆ, ಅಲ್ಲಿ ಗಣಪತಿ ವಿಸರ್ಜನಾ ಸಮಾರಂಭ ನಡೀತಾ ಇರುತ್ತೆ, ಅಂದರೆ ಶೋಭಾಯಾತ್ರೆ ಮೆರವಣಿಗೆ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅನ್ಯ ಕೋಮಿನವರು ತಮ್ಮ ದೇವಸ್ಥಾನದ ಮುಂದೆ, ತಮ್ಮ ಪ್ರಾರ್ಥನಾ ಮಂದಿರದ ಮುಂದೆ ಹೋಗಬಾರ್ದು ಅಂತೇಳಿ ಸಾಕಷ್ಟು ರೀತಿಯಾದ ವಿವಾದದ ಕಿಡಿಯನ್ನು ಹೆಚ್ಚುತ್ತಾರೆ. ಹೀಗಾಗಿ ಗಣಪತಿ ವಿಸರ್ಜನೆ ಮಾಡುವಂತಹ ಹಿಂದೂ ಬಾಂಧವರೇನಿದ್ದಾರೆ ಇವರು ಕೂಡ ತಮ್ಮಟೆ DJ ಸದ್ದಿನೊಂದಿಗೆ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಅಥವಾ ಸಾಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು, ಅಂದರೆ ಈ ಒಂದು ಸಮುದಾಯದ ಅಥವಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡ್ತಾರೆ. ಇದು ವಿವಾದಕ್ಕೆ ಅಥವಾ ಈ ಒಂದು ದೊಡ್ಡ ಮಟ್ಟದ ಕೋಮು ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಬೆಳವಣಿಗೆ ಸುತ್ತ ನಾವು ಗಮನಿಸೋದಾದರೆ ಇಲ್ಲಿಗಾಗಲೇ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ಆಗಿದ್ದು, ಹಾಗೂ ಆ ಸಂದರ್ಭದಲ್ಲೂ ಕೂಡ ಈ ಒಂದು ಕೋಮು ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಇದು ಕೂಡ ಮುಂದುವರೆದು ರಾಜಕೀಯ ಸಂಘರ್ಷವಾಗಿ ಪರಿವರ್ತನೆಗೊಳ್ತಾ ಇದೆ. ಯಾಕಂದರೆ JDS BJP ಮೈತ್ರಿ ಇರುವಂತಹ ಒಂದು ಪಕ್ಷ ಹಾಗೂ ಕಾಂಗ್ರೆಸ್ ಶಾಸಕರಾಗಿರುವಂತಹ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಕ್ಷೇತ್ರ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ಇದೊಂದು ರಾಜಕೀಯ ಸಂಘರ್ಷಕ್ಕೂ ಕೂಡ ಎಡೆ ಮಾಡಿಕೊಡ್ತಿದೆ. ಹೀಗಾಗಿ ನಿನ್ನೆ ನಡೆದಂತಹ ಬೆಳವಣಿಗೆ ಏನಿದೆ, ತದಾದ ನಂತರದಲ್ಲಿ ಅಂಗಡಿಗಳನ್ನು ಸುಟ್ಟಿರ್ತಕ್ಕಂಥದ್ದು,
ಪೆಟ್ರೋಲ್ ಬಾಂಬ್ಗಳನ್ನು ಎಸೆರ್ತಕ್ಕಂಥದ್ದು. ಇದು ಮಂಡ್ಯದ ಇತಿಹಾಸದಲ್ಲಿ ಅಥವಾ ಏನು ಈ ಒಂದು ಕಾನೂನು ಇಷ್ಟು ಅಂದರೆ ಇಲ್ಲಿರುವಂತಹ ಪೊಲೀಸ್ ಇರ್ಬೋದು ಅಥವಾ ಏನು ಈ ಕಿಡಿಗೇಡಿಗಳ ಈ ರೀತಿಯಾದಂತಹ ಆಕ್ರೋಶದ ನಡೆ ಏನಿದೆ ಇದು ಮುಂದೊಂದು ದಿನ ದೊಡ್ಡ ಮಟ್ಟದ ದುರಂತಕ್ಕೆ ಆಹ್ವಾನ ಕೊಡುವಂತಹ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಮಾರಕಾಸ್ತ್ರಗಳನ್ನ ಹಿಡಿದು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಮನ್ನು ಹೂಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಏನು ಈ ಒಂದು ಘಟನೆಗೆ ಯಾರು ಕಾರಣ ಆಯಿತು ಕಿಡಿಗೇಡಿಗಳನ್ನು ಈಗಾಗಲೇ ಏನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಬಂಧಿಸಿದ ನಂತರವೂ ಕೂಡ ಠಾಣೆಯ ಮುಂದೆ ಡ್ರಾಮಾ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಬಂಧಿಸಿರುವಂತಹ ಪೋಷಕರೇನಿದ್ದಾರೆ ಆ ಪೋಷಕರುಗಳು ಬಂದು ಏನು ಅವರ ಮಕ್ಕಳು ಅಥವಾ ಏನು ಅವ್ರ ಮನೆಯವ್ರನ್ನ ಬಿಡಿ ಅಂತೇಳಿ ಕೂಡ ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ಏನು ಸ್ಟೇಷನ್ ಮುಂದೆ ಇರ್ತಕ್ಕಂಥದ್ದು. ಇದು ಮತ್ತೊಂದೆಡೆ ಆದರೆ ಈಗಾಗಲೇ ಏನು 144 ಸೆಕ್ಷನನ್ನು ಜಾರಿ ಮಾಡಲಾಗಿದೆ. ಹಾಗೂ ಏನು ಈಗಾಗಲೇ ಸಂಪೂರ್ಣ ನಾಗಮಂಗಲ ಬಂದ್ಗೆ ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿದೆ. ಶಾಲಾ ಕಾಲೇಜುಗಳು ಕೂಡ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ರಜವನ್ನು ಕೊಡಲಾಗಿದೆ. ಆದರೆ ಈ ಒಂದು ಘಟನೆಯನ್ನು ಮುಂದುವರೆದವಾಗಿ ಏನು ಈಗಾಗಲೇ ಇದೊಂದು ರಾಜಕೀಯ ತೀವ್ರವನ್ನು ಪಡಿತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಕೇಂದ್ರ ಸಚಿವರಂತಹ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದು. ಶಾಂತಿಯುತವಾಗಿ ನಡೆಯುವಂತಹ ಏನು ಶೋಭಾಯಾತ್ರೆಯಲ್ಲಿ ಈ ರೀತಿಯಾದಂತಹ ಘಟನೆ ಏನಿದೆ ಅಥವಾ ಒಂದು ಅನ್ಯ ಕೋಮಿನವರು ಈ ರೀತಿಯಾಗಿ ವರ್ತಿಸ್ತಕ್ಕಂಥದ್ದು ಇವಕ್ಕೆ ರಾಜಕೀಯ ಶಕ್ತಿ ಇದೆ. ಈ ಒಂದು ಪೊಲೀಸರಿಗೂ ಕೂಡ ಈ ಒಂದು ರಾಜಕೀಯವಾದಂಥ ಪ್ರೆಷರನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಪ್ರಮುಖವಾದಂತಹ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ಹಾಗೂ ಮುಂದುವರೆದು CT ರವಿ ಅವರು ಇರ್ಬೋದು ಅಥವಾ BJP ಮುಖಂಡರುಗಳು ಕೂಡ ಈ ಒಂದು ಪ್ರಕರಣವನ್ನು ಸಾಕಷ್ಟು ತೀವ್ರವಾಗಿ ಖಂಡಿಸಿದ್ದಾರೆ. ಹೀಗಾಗಿ ಏನು ಇವತ್ತು ಕೂಡ ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕ BJP ನಾಯಕರುಗಳು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗೂ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಂತಹ ಚಲುವರಾಯಸ್ವಾಮಿ ಅವರು ಕೂಡ ಈ ಒಂದು ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಪಡೆದಿರ್ತಕ್ಕಂಥದ್ದು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಇವತ್ತು ಇಲ್ಲೊಂದು ವಿಸಿಟನ್ನು ಮಾಡ್ತಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಅಥವಾ ಸಂಪೂರ್ಣ ಜಿಲ್ಲಾಡಳಿತಕ್ಕೆ ಶಾಂತಿಯನ್ನು ಕಾಪಾಡಬೇಕು ಹಾಗೂ ಶಾಂತಿಯನ್ನು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಹಂತಕ್ಕೆ ಹೋಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.